ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೂಡಾ ಕೇಸ್ನಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕೈತಿ. ಆ ಸುದ್ದಿ ಬೆಳಕಿಗೆ ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿನ ಒಂದು ಡಳಗಾಡ್ತು. ಈ ಮೂಡಾ ಕೇಸ್ನ ಲೋಕಾಯುಕ್ತರು ತನಿಖೆ ನಡೆಸಿದ್ರು. ಇಷ್ಟೆಲ್ಲ ಇದ್ರು ಇವತ್ತು ಕೋರ್ಟ್ ತೀರ್ಪು ಯಾಕೆ ಹಿಂಗ್ ಬತ್ತೋ ಗೊತ್ತಿಲ್ಲ. ಇನ್ನ ಮುಂದಿನ ಹಂತದಾಗ ಮೇಲ್ಮನವಿ ಸಲ್ಲಿಸಾರೋದಾರಂತ ಸುಪ್ರೀಂ ಕೋರ್ಟ್ಗ. ಏನಪ್ಪಾ ಈ ಕೇಸ್ ಮುಗಿಲಾರ್ದ ಸಂತೆ ಆಗೈತಿ ಅನ್ನಕತ್ತಾರ. ಇದ್ರ ಮೇಲ ಸಿದ್ದರಾಮಯ್ಯ ಅವ್ರ ಹಿಡಿತ ಐತಿ ಅಂತ ಅನಿಸ್ತೈತೋ ಇಲ್ಲೋ ನೀವ ಹೇಳ್ರಿ. ನೀವಿದ್ದಾಗ ಅಷ್ಟೇ ಯಾಕೆ ಈ ಫೈಲ್ ಮೂವ್ ಆಯ್ತು ಅನ್ನೋದನ್ನು ನೀವು ಉತ್ತರ ಕೊಡ್ಬೇಕು ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರ. ನಮಸ್ಕಾರ್ರಿ. ಇವತ್ತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೂಡಾ ಕೇಸ್ನಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕೈತಿ. ಒಂದ್ ಮಟ್ಟಿಗೆ ರಿಲೀಫ್ ಸಿಕ್ಕೈತಿ. ಮೂಡಾ ವಿಚಾರಣೆ CBI ಕೊಡ್ರಿ ಅಂತ ಸ್ನೇಹಮಯಿ ಕೃಷ್ಣ ಅವ್ರು ಸಲ್ಲಿಸಿದ ಅರ್ಜಿನ ಹೈಕೋರ್ಟ್ ವಜಾ ಮಾಡೈತಿ. ಅದ್ರಿಂದಾಗಿ ಅವ್ರಿಗೆ ಒಂದಿಟ ರಿಲೀಫ್ ಸಿಕ್ಕೈತಿ. ನಮ್ಗೆಲ್ಲ ಗೊತ್ತೈತ್ರಿ ಮೂಡಾ ಕೇಸ್ ಬಗ್ಗೆ. ಸಿದ್ದರಾಮಯ್ಯ ಸಾಹೇಬ್ರವರ ಪತ್ನಿ ಪಾರ್ವತಿ ಅವ್ರ ಹೆಸರಲ್ಲೇ ಮೂಡಾ ಇಂದ 14 ಸೈಟ್ ಸಿಕ್ಕಿದ್ದು. ಆ ಸುದ್ದಿ ಬೆಳಕಿಗೆ ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿನ ಒಂದು ಡಳಗಾಡ್ತು. ನೀವು ಇಳಿರಿ ಕೆಳಗ, ನೀವು 14 ಸೈಟ್ ಕಬಳಿಕೆ ಮಾಡ್ಕೊಂಡಿರಿ, ಭ್ರಷ್ಟಾಚಾರ ಮಾಡಿರಿ ಅಂತೆಲ್ಲ. ಅದಾದ್ಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಮತ್ತವರ ಹೆಂಡತಿ ಅವರು ಸೇರ್ಕೊಂಡು 14 ಸೈಟ ವಾಪಸ್ಸು ಕೊಟ್ರು. ಈ ಮೂಡಾ ಕೇಸ್ನ ಲೋಕಾಯುಕ್ತರು ತನಿಖೆ ನಡೆಸಿದ್ರು. ಆದ್ರ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಲೋಕಾಯುಕ್ತರ ಮೇಲೆ ನಂಬಿಕೆ ಇಲ್ಲ. ಅವ್ರೇನ್ ಮಾಡಿದ್ರಂದ್ರ CBIಗೆ ವರ್ಗಾವಣೆ ಮಾಡಿಕೊಡ್ರಿ ಅಂತ ಹೈಕೋರ್ಟ್ಗ ರಿಟ್ ಅರ್ಜಿ ಸಲ್ಲಿಸಿದ್ರು. ಇವತ್ತ ಹೈಕೋರ್ಟ್ ಇಲ್ಲ CBI ಕೊಡಂಗಿಲ್ಲ, ಲೋಕಾಯುಕ್ತರ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರ ತನಿಖೆ ಅಂತ ಹೇಳ್ಯಾರ. ಅದಕ್ಕೆ ಕಾಂಗ್ರೆಸ್ ವಲಯದೊಳಗ ಸಂಭ್ರಮಾಚರಣೆ ಮನಿ ಮಾಡೈತಿ. ಖರೆ ಮರಿಬೇಡ್ರಿ, ಹೈಕೋರ್ಟ್ ಒಳಗ ನಿಮಗ್ ರಿಲೀಫ್ ಸಿಕ್ಕೈತಿ. ಸುಪ್ರೀಂ ಕೋರ್ಟ್ಗೆ ಹೋಗೋರದಾರ ದೂರುದಾರರು. ಸಿದ್ದರಾಮಯ್ಯ ಸಾಹೇಬ್ರ ತಲೆ ಮೇಲೆ ಕತ್ತಿ ಇನ್ನ ತಕ ತೂಗಾಡತೈತಿ. ನೆನಪಿರ್ಲ್ರಿ, ದೂರುದಾರರು ಹೇಳೋದು ಒಂದ್ ರೀತಿ ಸರಿ ಐತ್ರಿ. ಲೋಕಾಯುಕ್ತರು ಅಂದ್ರ ಸರ್ಕಾರದ ಕೆಳಗನ ಕೆಲಸ ಮಾಡೋರು. ತಮ್ಮ ರಿಪೋರ್ಟ್ ತಗೊಂಡು ಹೋಗಿ ಗೌರ್ಮೆಂಟ್ ಮುಂದಿಡೋರು. ಗೌರ್ಮೆಂಟ್ ಅಂದ್ರೆ CM ಸಿದ್ದರಾಮಯ್ಯ ಸಾಹೇಬ್ರು. ಮತ್ತ ಸಿದ್ದರಾಮಯ್ಯ ಸಾಹೇಬ್ರದನ್ನ ತನಿಖೆ ಲೋಕಾಯುಕ್ತರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಮಾಡಬಹುದು ನೀವ ಯೋಚನೆ ಮಾಡ್ರಿ. ಈಗ ಒಂದ್ 2 ವಾರ ಹಿಂದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟೈತಿ ಅಂತ ಸುದ್ದಿ ಬಂತು. ಅದು ಖರೇನೂ ಆಯ್ತಂತ್ರಿ. ಇಷ್ಟ್ರ ಮೇಲೆ ಅರ್ಥ ಮಾಡ್ಕೋಬೇಕ್ರಿ ನಾವು. ಇನ್ನು ಮುಂದೆ ಬರೋ ಎಲ್ಲಾ ತನಿಖೆ ರಿಪೋರ್ಟ್ನು ಪಾಸಿಟಿವ್ನ ಇರ್ತೈತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಇನ್ನು ಇದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ ಜೋಡಿ ಹಂಚ್ಕೊಳಕ ಇವತ್ ನಮ್ ಜೋಡಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ವಸಂತ್ ಕುಮಾರ್ ಅವ್ರ ಅದಾರ. ಅವ್ರ ಬಾಯ್ಲೇನ ಕೇಳ್ರಿ ಇವತ್ತಿನ ಅರ್ಜಿ ವಿಚಾರವಾಗಿ ಏನೇನೆಲ್ಲ ಆಗೈತಂತ ಹೇಳ್ತಾರ. ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಈ ಒಂದು ಮೂಡಾ ಪ್ರಕರಣದ ಏನು ಸಾವಿರಾರು ಕೋಟಿ ಹಗರಣ ನಡೆದಿದೆ, ಅಲ್ಲಿ ಆ ಸಂಪೂರ್ಣ ಹಗರಣ ಏನಾಗಿದೆಯಲ್ಲ, ಹಗರಣದ ಒಂದು ಚಿತ್ರಣ ಹೊರಗೆ ಬರಬೇಕು, ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕು, ಯಾರು ಈ ಒಂದು ಹಗರಣದಲ್ಲೆಲ್ಲ ಭಾಗಿದಾರರಾಗಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಸ್ನೇಹಮಯಿ ಕೃಷ್ಣ ಏನು ದೂರುದಾರರಿದ್ದಾರೆ ಅವರ ಒಂದು ವಾದ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಹಿರಿಯ ವಕೀಲರುಗಳು ನಾವು ಮತ್ತೆ ಎಲ್ಲರೂ ಸೇರಿ ಸೆಷನ್ ಕೋರ್ಟ್ ಅಲ್ಲಿ ಸುದೀರ್ಘ ಆರ್ಗ್ಯುಮೆಂಟ್ ಮಾಡಿದಂತ ಮಾನ್ಯ ಸೆಷನ್ ಕೋರ್ಟ್ ದೂರಿಗೆ FIR ರಿಜಿಸ್ಟರ್ ಮಾಡಿ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ರೆಫರ್ ಮಾಡಿದ್ರಿಂದ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಅನ್ನ ಪ್ರಾರಂಭ ಮಾಡಿ, ಸೊ ಲೋಕಾಯುಕ್ತ ಸಂಸ್ಥೆಯವರು ತನಿಖೆಯನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ದೂರುದಾರಿಗಾಗ್ಲಿ ನಮಗೂ ಕೂಡ ಒಂದು ತನಿಖೆಯ ಒಂದು ಇದು ನಮಗೆ ಯಾವುದೇ ರೀತಿಯ ಒಂದು ಗುಣಮಟ್ಟದ ತನಿಖೆ ನಡೆಯೋದಿಲ್ಲ. ಒಂದು ಪ್ರಶ್ನಾರ್ಥಕ ಒಂದು ತನಿಖೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಮಾನ್ಯ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳು ಯಾವಾಗ ಈ ಒಂದು ತನಿಖೆಯ ಒಂದು ರೀತಿ ಅಲ್ಲಿನ ಅಧಿಕಾರಿಗಳನ್ನ ತನಿಖೆ ಮಾಡೋದಿಲ್ಲ, ಮೂಲ ದಾಖಲಾತಿಗಳನ್ನ ಸರಿಯಾಗಿ ಗಮನಿಸೋದಿಲ್ಲ, ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವ್ರನ್ನ ಎಲ್ಲೂ ತನಿಖೆ ಕರೆಯೋದಿಲ್ಲ, ಸ್ಥಳದಲ್ಲಿ ಯಾವುದೇ ರೀತಿಯ ತನಿಖೆ ನಡೆಯೋದಿಲ್ಲ, ಈ ತರದ ಅನೇಕ ತನಿಖೆಯ ಮಜಲುಗಳನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರದ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಅಡಿಯಲ್ಲೇ ನಡೆಸ್ತಿರ್ತಕ್ಕಂಥ ಒಂದು ಲೋಕಾಯುಕ್ತ ಸಂಸ್ಥೆ ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಡ್ತದೆ. ಬಿ ರಿಪೋರ್ಟ್ ಅನ್ನ ಏನು ಲೋಕಾಯುಕ್ತ ಸಲ್ಲಿಸ್ತಕ್ಕಂಥ ಒಂದು ಅನುಮಾನ ನಮಗೆ ಕಂಡಂತ ಸಂದರ್ಭದಲ್ಲಿ ಆಗ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟ್ ಅರ್ಜಿಯನ್ನ ನಮ್ಮ ಪಿಟಿಷನರ್ ಆದಂತ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿದಾರರಾಗಿ ಒಂದು ಅರ್ಜಿಯನ್ನ ನಾವು ಮಾನ್ಯ ನ್ಯಾಯಾಲಯ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಒಂದು ಅರ್ಜಿಯನ್ನ ಸಲ್ಲಿಸ್ತೀವಿ. ಕೇಳಿದ್ರಲ್ರಿ, ವಕೀಲರು ಹೇಳೋ ಪ್ರಕಾರ ಲೋಕಾಯುಕ್ತರು ಸ್ನೇಹಮಯಿ ಕೃಷ್ಣ ಅವ್ರ ಹತ್ತಿಗೆ ಬಂದ ತನಿಖೆನ ಮಾಡಿಲ್ಲಂತ್ರಿ. ದೂರುದಾರ ಯಾವ ಆಧಾರದ ಮೇಲೆ ದೂರು ಕೊಟ್ಟನಂತ ಮೊದಲು ತನಿಖೆ ಮಾಡ್ಬೇಕಿಲ್ರಿ.
ಮತ್ ಇವ್ರು ಲೋಕಾಯುಕ್ತರು ತನಿಖೆನ ಮಾಡಿಲ್ಲ ಅಂತ ಇವ್ರು ಹೇಳಕತ್ತಾರ. ಹಿಂಗಿದ್ದಾಗ ಅವ್ರು CBI ಕಡೆ ಹೋಗೋದ್ರಾಗ ಏನ್ ತಪ್ಪೈತಿ ಬಿಡ್ರಿ. ಆಮೇಲೆ ಲೋಕಾಯುಕ್ತ ಎನ್ಕ್ವೈರಿ ನಮ್ಗೆ ಇವತ್ತು ಅನುಮಾನ ಮೂಡಿಸ್ತಾ ಇದೆ. ಹಾಗಾಗಿ ಲೋಕಾಯುಕ್ತ ತನಿಖೆ ಮೇಲೆ ನಮ್ಗೆ ಯಾವುದೇ ವಿಶ್ವಾಸ ಇಲ್ಲ. ಸಾಂವಿಧಾನಿಕ ಪೀಠವಾದಂತಹ ಉಚ್ಚ ನ್ಯಾಯಾಲಯ ಇದನ್ನ CBIಗೆ ಏನು ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗಿರೋಂತ FIR ನ CBIಗೆ ವರ್ಗಾವಣೆ ಮಾಡಿ CBI ಸಂಸ್ಥೆ ಮೂಲಕ ತನಿಖೆ ನಡಿಬೇಕು ಅಂತೇಳಿ ನಮ್ಮ ಒಂದು ರಿಟ್ ಅರ್ಜಿಯ ಪ್ರಾರ್ಥನೆ ಆಗಿತ್ತು. ಇಷ್ಟೆಲ್ಲ ಇದ್ರೂ ಇವತ್ತು ಕೋರ್ಟ್ ತೀರ್ಪು ಯಾಕೆ ಹಿಂಗ್ ಬತ್ತೋ ಗೊತ್ತಿಲ್ಲ. ಆದ್ರೂ ಕೋರ್ಟ್ ತೀರ್ಪನ್ನ ನಾವೆಲ್ಲ ಗೌರವಿಸ್ಬೇಕು. ಗೌರವಿಸಿ ಅವ್ರನ್ನು ಒಪ್ಕೊಂಡಾರ ದೂರುದಾರರು. ಇನ್ನ ಮುಂದಿನ ಹಂತದಾಗ ಮೇಲ್ಮನವಿ ಸಲ್ಲಿಸೋದಾರಂತ ಸುಪ್ರೀಂ ಕೋರ್ಟ್ಗ CBI ತನಿಖೆ ಕೊಡ್ರಿ ಅಂತ. ಅವ್ರು ಕಾನೂನಾತ್ಮಕ ಹೋರಾಟನ ಮುಂದುವರಿಸ್ತೀನು ಅಂತಾನು ಹೇಳ್ಯಾರ. CBI ವರ್ಗಾವಣೆಯ ಮೂಡ ಪ್ರಕರಣ ಇವತ್ತು ನಮ್ಮ ರಿಟ್ ಅರ್ಜಿ ವಜಾ ಆಗಿದೆ. ನಾವು ಮುಂದಿನ ದಿವಸಗಳಲ್ಲಿ ಮಾನ್ಯ ನ್ಯಾಯಾಲಯದ ಮುಂದೆ ಹಿರಿಯ ವಕೀಲರನ್ನ ನಾವು ಚರ್ಚೆ ಮಾಡಲಿದ್ದೀವಿ. ಮಣಿಂದರ್ ಸಿಂಗ್ ಅವರು ಈ ಕೇಸಲ್ಲಿ ಬಂದು ಆರ್ಗ್ಯುಮೆಂಟ್ ಮಾಡಿದ್ರು. KG ರಾಘವನ್ ಅವರು ಕೂಡ ಹೈಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರು. ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ನಮ್ಮ ಪಿಟಿಷನರು ಕೂಡ ನಮಗೆ ನಾಳೆ ನಾಡದಲ್ಲಿ ಸಿಗರಿದ್ದಾರೆ ಅರ್ಜಿದಾರರು. ಅವ್ರ ಜೊತೆನೂ ಕೂತು ಚರ್ಚೆ ಮಾಡಿ ಮುಂದಿನ ಕಾನೂನು ಹೋರಾಟ ನಾವು ನಡೆಸೋರಿದೀವಿ. ಈ ಕೇಸಿನಲ್ಲಿ ಪ್ರೇಮಾಪೇಸಿ ನಮಗೆ CBI ಕೂಡ ಅಂತ ಎಲ್ಲ ಪ್ರಮುಖ ಅಂಶಗಳು ಕಾಣ್ತಾ ಇದಾವೆ. ಹಾಗಾಗಿ ಮೇಲ್ಮನವಿ ಹೋಗ್ಲಿಕ್ಕೆ ನಾವು ಸಂಪೂರ್ಣ ತಯಾರಿಯನ್ನ ನಮ್ಮ ತಂಡ ಈಗಾಗಲೇ ನಡೆಸಿದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟ. ಇನ್ನ ಇದಿಷ್ಟು ವಕೀಲರು ಹೇಳೋ ಮಾತು. ವಕೀಲರಂದ್ರ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ದಂಗ ರೀತಿ, ಯಾಕಂದ್ರೆ ಅವ್ರ ಪರ ವಕೀಲರು. ಆದ್ರೆ ಇಲ್ಲಿ ಒಂದು ಗೊಂದಲ ಆಯ್ತು ನೋಡ್ರಿ. ಈಗ ರಿಟ್ ಅರ್ಜಿ ವಜಾ ಆಯ್ತು, ಸುಪ್ರೀಂ ಕೋರ್ಟ್ನಾಗ ಸಕ್ಸಸ್ ಆಗ್ತಿವಂತ ಅವರೆಲ್ಲ ಹೇಳಕತ್ತಾರ. ಅವರತಿಕ ಆತ್ಮವಿಶ್ವಾಸ ಐತಿ. ಆದ್ರ ಇದೆಲ್ಲಾನು ನೋಡಿದ್ಮ್ಯಾಲ, ಲೋಕಾಯುಕ್ತರು ವರದಿನೂ ನೋಡಿದ್ಮ್ಯಾಲ ನಮಗೆಲ್ಲರಿಗಿ ಬಹಳಷ್ಟು ಪ್ರಶ್ನೆ ಹುಟ್ಕೋತಾವ. ಮಂದಿವು ಇಂಥವು ಬಹಳ ಪ್ರಶ್ನೆಗಳನ್ನ ತಲೆಯಾಗ ಇಟ್ಕೊಂಡ ಏನಪ್ಪ ಈ ಕೇಸ್ ಮುಗಿಲಾರ್ದ ಸಂತೆ ಆಗೈತಿ ಅನ್ನಕತ್ತಾರ. ಆ ಎಲ್ಲಾ ಪ್ರಶ್ನೆಗಳ ಪೈಕಿ ಇವತ್ತೊಂದು 4 ಪ್ರಶ್ನೆ ನಾ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳ್ತೀನಿ. ಮೊದಲನೇದಾಗಿ ಲೋಕಾಯುಕ್ತರ ರಿಪೋರ್ಟ್ ಪ್ರಕಾರ ತಪ್ಪು ಎಲ್ಲ ಅಧಿಕಾರಿಗಳದೈತಂತ್ರಿ. 25 ವರ್ಷದಿಂದ ಅಧಿಕಾರಿಗಳು ತಪ್ಪು ಮಾಡ್ಯಾರ, ಅದರಿಂದಾಗಿನ ಇಂಥ ಎಲ್ಲ ಗೊಂದಲ ಸೃಷ್ಟಿ ಆಗೈತಿ ಅನ್ನಕತ್ತಾರ. 25 ವರ್ಷ ಆಯ್ತು, ಒಂದು ತಪ್ಪು ಹೊರಗೆ ಬರ್ಲಿಲ್ಲಲ್ರಿ ಅಧಿಕಾರಿಗಳದು. ಆಗ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡಕತ್ತಿದ್ರು, ಎಲ್ಲಿ ಇದ್ರು, ಇಂಥ ತಪ್ಪುಗಳನ್ನ ಯಾಕೆ ಕಂಡು ಹಿಡಿಲಿಲ್ಲ? ಸರ್ಕಾರ ಏನ್ ಮಾಡತ್ತಿತ್ತು? ಈ ಹಗರನ ಹೊರಗೆ ಬರ್ತಿದ್ದಂಗನ ಎಲ್ಲ ತಪ್ಪುಗಳು ಹೊರಗೆ ಬಂದು ಅಲ್ಲಿ ತನಕನೂ ನಮ್ಮಲ್ಲಿ ಆಡಳಿತ ನಿಂತು ಹೋಗಿತ್ತೇನು? ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರ, ಮೂಡಾ ಒಳಗ ಸಾವಿರಾರು ಕೋಟಿ ರೂಪಾಯಿ ಹಗರನ ನಡ್ಯಾಕತ್ತಾವಂತ ಒಬ್ಬ ಜಿಲ್ಲಾಧಿಕಾರಿ ಅವರು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ನ CM ಸಿದ್ದರಾಮಯ್ಯ ಅವರು ತನಿಖೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ತನಿಖೆ ಮಾಡೋದು ಬಿಡ್ರಿ, ಆ ಜಿಲ್ಲಾಧಿಕಾರಿನ ಬ್ಯಾರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು. ಅಂದಂಗ ಅವ್ರನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು? ಅವರೆಲ್ಲ ತಪ್ಪು ಕಂಡು ಹಿಡ್ದಾರಂತೇನ್ರಿ ಟ್ರಾನ್ಸ್ಫರ್ ಮಾಡಿದ್ರೇನು? ಈಗ ಟ್ರಾನ್ಸ್ಫರ್ ಮಾಡ್ಯಾರಂದ್ರೆ ಅದಕ್ಕೆ ಉತ್ತರ ಕೊಡೋರು ಅವರ ಆಗಿರ್ಬೇಕು. ಯಾಕೆ ಮಾಡಿದ್ರು ಹೇಳ್ರಿ. ಇನ್ನ ಮೂರನೇ ಪ್ರಶ್ನೆ, ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರು ಮೂಡಾ ಬಂದಾಗಿನಿಂದ ನಂದೇನ್ ತಪ್ಪಿಲ್ಲ ಅಂತ ಹೇಳಕತ್ತಾರ. ಮಾತಾಡೋಕೆ ಒಂದಿಟ ಅಂಜ್ಕೋತ್ ಮಾತಾಡತ್ತಾರ. ಆ ಮಾತು ಬ್ಯಾರೆ ಐತಿ. ಖರೆ 64 ಕೋಟಿ ನನಗ ಕೊಡಬೇಕು ಅವ್ರು ಇನ್ನ ಅಂತ ಹೇಳ್ತಾರ. ಇನ್ನು 64 ಕೋಟಿ ಅವರು ನಿಮಗೆ ಕೊಡಬೇಕಂದ್ರ ನೀವು 14 ಸೈಟ್ ವಾಪಸ್ ಯಾಕೆ ಕೊಟ್ರಿ? ನಿಮ್ ತಪ್ಪಿಲ್ಲ ಅಂದ್ರೆ ನಿಮ್ಮ ಮತಿಕ ಇಟ್ಕೋಬೇಕಾಗಿತ್ತು, ಯಾಕೆ ಕೊಟ್ರಿ? ಇನ್ನ ತನಿಖೆ ನಡೆದ ಸಂದರ್ಭದಾಗ ನೀವು 14 ಸೈಟ ವಾಪಸ್ ಕೊಟ್ಟಿರಿ. ಯಾಕೆ ಕೊಟ್ಟಿರಂತ ಉತ್ತರ ಕೊಡ್ರಿ. ಇನ್ನ ಮೂಡಾ ಸಂಬಂಧಪಟ್ಟ ಫೈಲ್ಗಳು ಏನದಾವಲ್ರಿ, ಆ ಕೇಸಿಗೆ ಸಂಬಂಧಪಟ್ಟಿದ ಫೈಲ್ಗಳು ಅವೆಲ್ಲ ಮೂವ್ ಆಗಿದ್ ಯಾವಾಗ ಗೊತ್ತೇನ್ರಿ? CM ಸಿದ್ದರಾಮಯ್ಯ ಸಾಹೇಬ್ರು ಅಧಿಕಾರದಾಗ ಇದ್ದಾಗ. ಈಗ CM ಅದಾರ, ಈಗ ಮೂಡಾ ಫೈಲ್ ಮೂವ್ ಆಗತೈತಿ. ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ರು, ಅವಾಗೂ ಮೂವ್ ಆಯ್ತು. ಅವ್ರ ಅಧಿಕಾರದಾಗ ಇದ್ದಾಗೆಲ್ಲಾನು ಈ ಫೈಲ ಮೂವ್ ಆಗತೈತಿ. ಅವ್ರ ಅಧಿಕಾರದಾಗ ಇಲ್ಲದಾಗ ಈ ಫೈಲ ಕೂತಲ್ಲೇ ಕೂತಿತ್ತು. ಅಂದಂಗ ಇಷ್ಟೆಲ್ಲ ನೋಡಿದ್ರ ಇದ್ರ ಮ್ಯಾಲ ಸಿದ್ದರಾಮಯ್ಯ ಅವ್ರ ಹಿಡಿತ ಐತಿ ಅಂತ ಅನ್ನಿಸ್ತೈತೋ ಇಲ್ಲೋ ನೀವ ಹೇಳ್ರಿ. ನೀವಿದ್ದಾಗ ಅಷ್ಟೇ ಯಾಕೆ ಈ ಫೈಲ್ ಮೂವ್ ಆಯ್ತು ಅನ್ನೋದನ್ನು ನೀವು ಉತ್ತರ ಕೊಡ್ಬೇಕು ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರ. ಕೇಳಾಕ ಸಾವಿರಾರು ಪ್ರಶ್ನೆ ಅದಾವ. ನೀವು ಇವ್ 4ಕ್ಕೆ ಮೊದಲು ಉತ್ತರ ಕೊಡ್ರಿ, ಆಮೇಲೆ ಮುಂದಿನ ಹಂತ ನೋಡೋಣ. ಈಗ ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತಾರ. ಸಿದ್ದರಾಮಯ್ಯ ಸಾಹೇಬ್ರು ರಿಲೀಫ್ ಮೂಡ್ನಾಗ ಅದಾರ. ಇನ್ನ ತನಿಖೆ ಎಲ್ಲಿಗೆ ಹೋಗಿ ಮುಟ್ತೈತೋ ಗೊತ್ತಿಲ್ಲ. ಲೋಕಾಯುಕ್ತರ ಕೈಯಾಗ ಇದ್ರ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ಆಗೋಯ್ತೋ ಗೊತ್ತಿಲ್ಲ. ಆದ್ರೆ ಮುಂದಿನ ದಿನದಾಗ ಏನೇನ್ ಡೆವಲಪ್ಮೆಂಟ್ ಆಗ್ತಾವ ನಾವೆಲ್ಲ ಕಾದ್ ನೋಡ್ಬೇಕು ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.